ಇದು ನಮ್ಮ ಉಡುಪಿ ಮಂಗಳೂರು ದೇವಸ್ಥಾನಗಳಲ್ಲಿ ಮಾಡೋ ಸೌತೆಕಾಯಿ ಹುಳಿ. ಇದಕ್ಕೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಏನು ಸಹ ಹಾಕೋದಿಲ್ಲ. ಇದನ್ನ ಮಾಡೋಕೆ ಮೊದಲಿಗೆ ಒಂದು ಕುಕ್ಕರಿಗೆ ತೊಗರಿ ಬೇಳೆ, ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ, ಸ್ವಲ್ಪ ನೀರು ಹಾಕಿ 2 ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಈಗ ಒಂದು ಪ್ಯಾನಿಗೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ 5 ರಿಂದ 6 ಬ್ಯಾಡಗೆ ಮೆಣಸು, 1/4 ಸ್ಪೂನ್ ಕಡಲೆಬೇಳೆ, 1/4 ಸ್ಪೂನ್ ಉದ್ದಿನ ಬೇಳೆ, 2 ಸ್ಪೂನ್ ಧನಿಯಾ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. 1-2 ನಿಮಿಷ ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಮೆಂತ್ಯ ಕಾಳು, ಜೀರಿಗೆ, ಸಾಸಿವೆ ಹಾಕೊಂಡು ಲಾಸ್ಟಲ್ಲಿ ಕರಿಬೇವು ಹಾಕಿ ಲೋ ಫ್ಲೇಮಲ್ಲಿ ಕೆಂಪಗಾಗೋ ತನಕ ಹುರ್ಕೋಬೇಕು. ಈ ಕಡೆ ಕುಕ್ಕರ್ ಸಹ 2 ವಿಜಿಲ್ ಆಗಿರುತ್ತೆ. ಇವಾಗ ಇದನ್ನ ಓಪನ್ ಮಾಡಿ ಇದಕ್ಕೇನೆ ಒಂದು ಸ್ವಲ್ಪ ಹುಣಸೆ ನೀರು ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಒಂದು 15 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಈಗ ಒಂದು ಮಿಕ್ಸರ್ ಜಾರಿಗೆ ಹುರ್ಕೊಂಡಿರೋ ಮಸಾಲೆ, 1 ಕಪ್ ಕಾಯಿ, ಸ್ವಲ್ಪ ಅರಿಶಿನ, ನೀರು ಹಾಕಿ ನೈಸಾಗಿ ರುಬ್ಕೋಬೇಕು. ಈಗ ಒಂದು ಪಾತ್ರೆಗೆ ನಾವು ಬೇಯಿಸ್ಕೊಂಡಿರೋ ಬೇಳೆ ಮತ್ತೆ ಸೌತೆಕಾಯಿ ಹಾಕೊಂಡು ರುಬ್ಬಿದ ಮಸಾಲೆ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡು ಲಾಸ್ಟ್ ಅಲ್ಲಿ ಒಂದು ಒಗ್ಗರಣೆ ಕೊಟ್ಟು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ತುಂಬಾ ರುಚಿಯಾದ ಸೌತೆಕಾಯಿ ಹುಳಿ ರೆಡಿ ಆಗುತ್ತೆ.